ಎಲ್ಲರೂ ಗೊತ್ತಿದೆ ಸರ್. ಓಕೆ, ಈಗ ಯಾರೋ ಬಂದು ಹೇಳಿದ್ರು ಅವ್ರದ್ದು ಹೇರ್ ಸ್ಟೈಲ್ ಉಪೇಂದ್ರ ತರ ಇತ್ತಲ್ಲ ಅವ್ರಿಗೆ. ಸರ್ ಅವ್ರು ಹೇಳಿದ್ದು ಕರೆಕ್ಟ್. ನೀವು ಸರ್ ಸಾಧು ಕೋಕಿಲ ಅವ್ರಿಗೆ ಪ್ರಾಬ್ಲಮ್ ಗೊತ್ತಿಲ್ವಾ ಸರ್? ನನಗೆ ಸಾಧು ಕೋಕಿಲ ಅವ್ರು ಹೇಳ್ಬೇಕಾ? ಅವ್ರಿಗೆ ಹೇಳ್ಬೇಕಾ? ಗೊತ್ತಿಲ್ಲ ಅವ್ರಿಗೆ ಪ್ರಾಬ್ಲಮ್. ಒಂದ್ ನಿಮಿಷ, ಅದೇ ಇನ್ನೊಂದು ನಿಮಿಷ. ಪ್ರಾಬ್ಲಮ್ ಎಲ್ರೂ ಗೊತ್ತಿದೆ ಸರ್, ಇಂಡಸ್ಟ್ರಿಯಲ್ಲಿ ಇರೋರು ಎಲ್ರೂ ಗೊತ್ತಿದೆ. ಆದ್ರೆ ಯಾರು ಪ್ರತಿಭಟಿಸ್ತಾ ಇಲ್ಲ, ಎಲ್ಲ ಮುಂದೆ ಬಂದು ಪ್ರತಿಭಟಿಸ್ತಾರೆ ಸರ್, ಅವಾಗ ವರ್ಕೌಟ್ ಆಗುತ್ತೆ. ಇಲ್ಲಾಂದ್ರೆ ಇಂತ 10 ಸಭೆ ಆದ್ರೂ ಪ್ರಯೋಜನ ಇಲ್ಲ. ಪ್ರತಿಭಟನೆ ಅವಶ್ಯಕತೆ ಇಲ್ಲ ಸರ್. ಒಂದ್ ನಿಮಿಷ, ಪ್ರತಿಭಟನೆ ಅವಶ್ಯಕತೆ ಅದು ಮಾಡಕ್ಕಾಗಲ್ಲ. ಕರೆಕ್ಟ್ ಇಲ್ಲ, ನಿಮ್ಮ ಅಭಿಪ್ರಾಯ ಕರೆಕ್ಟ್. ಸೊಲ್ಯೂಷನ್ ಅದಲ್ಲ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ, ಫ್ರೈಡೆ ಆದ್ಮೇಲೆ ಸ್ಯಾಟರ್ಡೆ ಸಂಡೇ ನೀವು ಪ್ರೊಡ್ಯೂಸರ್ ನ ಮೀಟ್ ಮಾಡಿದ್ರೆ 2 ಪರಿಸ್ಥಿತಿಯಲ್ಲಿ ಇರ್ತಾನೆ ಸರ್. ಒಂದು ಫೈನಾನ್ಷಿಯಲ್ ಲಾಸ್ ಅಲ್ಲಿ ಇರ್ತಾನೆ, ಕರೆಕ್ಟಾ? ಇನ್ನೊಂದು ಅಸಹ್ಯವಾದ ವಿಷಯ ಏನಂದ್ರೆ ಡಿಪ್ರೆಷನ್ ಇರ್ತಾನೆ, ದುಡ್ಡು ಕಳ್ಕೊಂಡಿರ್ತಾನೆ, ಕಾನ್ಫಿಡೆನ್ಸ್ ಕಳ್ಕೊಂಡಿರ್ತಾನೆ, ನೆಮ್ಮದಿ ಕಳ್ಕೊಂಡಿರ್ತಾನೆ, ಕರೆಕ್ಟಾ? ಈ 2 ಪ್ರಾಬ್ಲಮ್ನ ನಾವು ಅಡ್ರೆಸ್ ಮಾಡ್ಬೇಕು. ಓಕೆ, ಫಸ್ಟ್ ಪ್ರಾಬ್ಲಮ್ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್. ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಕ್ಕಾಗುತ್ತೆ ಅಂದ್ರೆ ಇಲ್ಲಿ 2-3 ರೀತಿಯಲ್ಲಿ ಆಗುತ್ತೆ ಸರ್. ಒಂದು, ನನ್ನ ಕೆಪಾಸಿಟಿಗಿಂತ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದು. ಸೊ ಫಸ್ಟ್ ಇದು ಯಾರ ಕೈಯಲ್ಲಿದೆ? ಬರೀ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆಯಾ? ಪ್ರೊಡ್ಯೂಸರ್ ಕೈಯಲ್ಲೂ ಇದೆಯಾ? ಅರ್ಧ ಪ್ರೊಡ್ಯೂಸರ್ ಕೈಲಿದೆ ಅಲ್ವಾ? ನಮ್ಮ ಕೆಪಾಸಿಟಿ ನಾವು ಸಿನಿಮಾ ಮಾಡೋ ಅಂತ ಒಂದು ಅರ್ಥ ಮಾಡ್ಕೊಬೇಕು. ಇನ್ನು ದಿನ ಯಾರು ಸಿನಿಮಾ ಪ್ರೊಡ್ಯೂಸರ್ಗೆ, ಸಿನಿಮಾಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಸರ್, ಕರೆಕ್ಟಾ? ರೆಸ್ಪೆಕ್ಟೇ ಇಲ್ಲ ಅಂದ್ಮೇಲೆ ಬಿಸ್ನೆಸ್ ಎಲ್ಲ ಆಗುತ್ತೆ ನಿಮ್ಗೆ. ಏನಕ್ಕಿದೆ ರೆಸ್ಪೆಕ್ಟ್? ಇವತ್ತು ನನ್ನ ಪಕ್ಕದ ಮನೇಲಿ ಒಂದು ಹುಡುಗಿ ಓಡೋದು ಅಂತ ನಾನು ನ್ಯೂಸ್ ಕೊಟ್ರೆ ಬೆಳಗ್ಗೆನ ಸಾಯಂಕಾಲವರೆಗೆ ಆಗ್ತಾನೆ, ಹೌದಾ? ಸಿನಿಮಾ ಬಗ್ಗೆ ಆಗ್ತಾನ? ಸಿನಿಮಾ ₹1 ಖರ್ಚು ಮಾಡ್ತೀನಿ ನಾನು, ನನ್ನ ಹತ್ರ ದುಡ್ಡಿಲ್ಲ, ಸಾಲ ಮಾಡ್ತೀನಿ. ಬಟ್ ಸಿನಿಮಾನ ರೀಚ್ ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. 50% ಎಲ್ಲಿ ಫೇಲ್ ಆಗ್ತಾ ಇರೋದು. ಸಿನಿಮಾ ಶುಕ್ರವಾರ ರಿಲೀಸ್ ಮಾಡಿ ಪ್ರೊಡ್ಯೂಸರ್ ರೋಡಲ್ಲಿ ನಡ್ಕೊಂಡ್ರೆ ಅರ್ಧಕ್ಕರ್ಧ ಜನ ಸಿನಿಮಾ ರಿಲೀಸ್ ಆಗಿರೋದೇ ಗೊತ್ತಿಲ್ಲ.